ವೆಲ್ಕಮ್ ಬ್ಯಾಕ್. ಈಗ ಮೂರನೇ ಬಿಗ್ ಬ್ರೇಕಿಂಗ್ ಅನ್ನ ನೋಡುವ ಟೈಮ್. ಎರಡು ಬಿಗ್ ಬ್ರೇಕಿಂಗ್ ಗಳನ್ನ ಇವತ್ತಿನ ಬೆಳಗ್ಗೆ ನೋಡಿದ್ರಿ. ಈಗ ಮೂರನೇ ಬಹಳ ಪ್ರಮುಖವಾದಂತೂ, ಅದೇ ರೀತಿಯಾಗಿ ಬಹಳ ಜವಾಬ್ದಾರಿಯುವಂತದ್ದು. ಹಾಗಾದ್ರೆ ಬಜೆಟ್ ಮೇಲೆ ಆಪರೇಷನ್ ಕಮಲದ ಸೈಡ್ ಎಫೆಕ್ಟ್ ಯಾವ ರೀತಿಯಾಗಿದೆ? ಬಜೆಟ್ ನ ಅಧಿವೇಶನವನ್ನೇ ಮರಿತಾ ಸರ್ಕಾರ. ಫೆಬ್ರವರಿ 8ಕ್ಕೆ ಬಜೆಟ್ ಫಿಕ್ಸ್ ಆದ್ರೂ ಕೂಡ ಡೋಂಟ್ ಕೇರ್. ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಒಂದು ಬೆಳವಣಿಗೆಗಳು ಆಗ್ತಿರ್ಬೇಕಾದ್ರೆ ಬಜೆಟ್ ಬಗ್ಗೆ ಸರ್ಕಾರ ಮರ್ತಿದ್ಯಾ ಅನ್ನೋ ರೀತಿಯಾಗಿ ಸದ್ಯಕ್ಕಿದೆ. ಯಾಕಂದ್ರೆ ಬಜೆಟ್ ಮೇಲೆ ಆಪರೇಷನ್ ಕಮಲದ ಸೈಡ್ ಎಫೆಕ್ಟ್ ಕಾಣ್ತಾ ಇದೆಯಾ? ಬಜೆಟ್ ಅಧಿವೇಶನವನ್ನೇ ಮರಿತಾ ಸರ್ಕಾರ. ಫೆಬ್ರವರಿ 8ಕ್ಕೆ ಬಜೆಟ್ ಫಿಕ್ಸ್ ಆಗಿದೆ, ಆದ್ರೆ ಅದರ ಬಗ್ಗೆ ಯಾರೂ ಕೂಡ ಈಗ ಯೋಚನೆ ಮಾಡ್ತಿರೋ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಬಹಳ ಕಡಿಮೆ ಸಮಯ ಇದೆ. ಫೆಬ್ರವರಿ 8ಕ್ಕೆ ಬಜೆಟ್ ಫಿಕ್ಸ್ ಆಗಿದೆ, ಆದ್ರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ಮೈತ್ರಿ ನಾಯಕರಿದಾರ. ಬರೀ ಆಪರೇಷನ್ ಕಮಲದಿಂದ ಹೇಗೆ ನಾವು ಬಚಾವಾಗೋದು ಅನ್ನೋದೇ ಅವರಿಗೆ ಒಂದು ಟೆನ್ಷನ್ ಆಗಿದೆಯಾ? ಜಂಟಿ ಅಧಿವೇಶನಕ್ಕೆ ಇನ್ನೂ ಕೂಡ ದಿನಾಂಕ ನಿಗದಿ ಆಗಿಲ್ಲ. ಇನ್ನು ಬಜೆಟ್ ಅಧಿವೇಶನಕ್ಕೆ 15 ದಿನಗಳಷ್ಟೇ ಬಾಕಿ ಇದೆ. ಡೇಟ್ ಅನ್ನ ಫಿಕ್ಸ್ ಮಾಡಿ ರಾಜ್ಯಪಾಲರಿಗೆ ಆಹ್ವಾನವನ್ನು ಕೂಡ ಇನ್ನೂ ನೀಡಿಲ್ಲ. ಆ ಮೂಲಕ ಆಪರೇಷನ್ ಕಮಲ ಒಂದೇ ಇವರ ಟೆನ್ಷನ್ ಆಗಿದೆಯಾ, ಪ್ರಿಯಾರಿಟಿ ಆಗಿದೆಯಾ, ಇದರಿಂದ ಹೇಗೆ ತಪ್ಪಿಸಿಕೊಳ್ಳೋದು ಅನ್ನೋದು. ಬಜೆಟ್ ಅಧಿವೇಶನಕ್ಕೆ ಇನ್ನು ಕೇವಲ 15 ದಿನಗಳಷ್ಟೇ ಬಾಕಿ ಇದೆ. ರಾಜ್ಯಪಾಲರಿಗೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಆಹ್ವಾನವನ್ನು ನೀಡಬೇಕಾಗುತ್ತೆ. ಆದ್ರೆ ಆ ಯಾವ ಪ್ರಕ್ರಿಯೆಗಳು ಆಗಿಲ್ಲ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ಧಾರವೇ ಬಂದಿಲ್ಲ. ಡೇಟ್ ಫಿಕ್ಸ್ ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಕಾಂಗ್ರೆಸ್ ಹೇಳುತ್ತೆ. ಆ ಮೂಲಕ ಜಂಟಿ ಅಧಿವೇಶನವನ್ನೇ ಮರ್ತು ಬಿಟ್ರ ಸಿಎಂ ಅನ್ನೋ ರೀತಿಯಾಗಿ ಈಗ ಕಾಣ್ತಾ ಇದೆ. ಯಾಕಂದ್ರೆ ಬಜೆಟ್ ಅನ್ನೋದು ಬಹಳ ಜವಾಬ್ದಾರಿಯ ವಿಚಾರ, ಜೊತೆಗೆ ಸಾಕಷ್ಟು ಪ್ರಿಪರೇಷನ್ ಬೇಕಾಗುತ್ತೆ. ಆದ್ರೆ ಮೊನ್ನೆ ಕ್ಯಾಬಿನೆಟ್ ನ ಮೀಟಿಂಗ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿಲ್ಲ. ಇನ್ನು ಡೇಟ್ ಫಿಕ್ಸ್ ಬಗ್ಗೆ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ಅದು ಸಿಎಂ ಅವರಿಗೆ ಬಿಟ್ಟಿರೋದು, ಅವ್ರು ಹೇಳ್ತಾರೆ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಜಂಟಿ ಅಧಿವೇಶನ ನಿಗದಿಯಾಗಿದೆ, ಸರ್ಕಾರದಲ್ಲೇ ಒಂದಷ್ಟು ಗೊಂದಲ ಇದೆ. ರೆಸಾರ್ಟ್ ನಲ್ಲೂ ಕೂಡ ಕೈ ನಾಯಕರಿಂದ ಈ ಬಗ್ಗೆ ಯಾವುದೇ ಮಾತಿಲ್ಲ. ಎಲ್ಲರೂ ಕೂಡ ಈಗ ಆಪರೇಷನ್ ಕಮಲದ ಟೆನ್ಷನ್ ಇರೋ ಹಾಗೆ ಕಾಣ್ತಿದೆ. ಬಜೆಟ್ ಅಧಿವೇಶನ ವಿಚಾರದಲ್ಲಿ ಬಿಜೆಪಿ ಈಗ ಬಾಯಿಗೆ ಬಂದ ಹಾಗೆ ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಜಂಟಿ ಅಧಿವೇಶನದಲ್ಲಿ ರೆಸಾರ್ಟ್ ರಾಜಕೀಯ, ಅಲ್ಲೂ ಕೂಡ ಜಂಟಿ ಅಧಿವೇಶನದ ಬಗ್ಗೆ ಕೂಡ ಯಾವುದೇ ಪ್ರಸ್ತಾಪ ಆಗಿಲ್ಲ. ಇನ್ನು ಬಿಜೆಪಿಗೆ ಈಗ ಬಾಯಿಗೆ ಬಂದ ಹಾಗೆ ವಾಗ್ದಾಳಿ ಮಾಡೋದಕ್ಕೆ ಆಹಾರ ಸಿಕ್ಕಿದೆ. ಆ ಜಂಟಿ ಅಧಿವೇಶನ ನಿಗದಿಯಾಗಿದೆ, ಸರ್ಕಾರದಲ್ಲೂ ಕೂಡ ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಿದೆ. ರೆಸಾರ್ಟ್ ನಲ್ಲೂ ಕೂಡ ಕೈ ನಾಯಕರಿಂದ ಈ ಬಗ್ಗೆ ಯಾವುದೇ ಮಾತಿಲ್ಲ. ಬಜೆಟ್ ಅಧಿವೇಶನ ವಿಚಾರದಲ್ಲಿ ಬಿಜೆಪಿಗೆ ಇದೊಂದು ಪ್ರಮುಖ ಅಸ್ತ್ರ ಆಗುತ್ತೆ ಈ ಬಾರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಮೇಶ್ ಹಿರೇಜಂಬೂರ್ ಇದ್ದಾರೆ. ನಾನು ಹೆಚ್ಚಿನ ಮಾಹಿತಿಯನ್ನು ಪಡಿತೀನಿ ರಮೇಶ್ ನಿಂಬಳಿಯಿಂದ. ಈಗ ಒಂದು ಬ್ರೇಕ್ ಆದ್ಮೇಲೆ ಏನಿದೆ ಇದ್ರ ಬಗ್ಗೆ, ಬಜೆಟ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಸರ್ಕಾರ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಒಂದು ಬ್ರೇಕ್ ಆದ್ಮೇಲೆ